ಏನ್ ಮಾಡೋದು ಹೇಳೋಕಂತ. ಐ ಡೋಂಟ್ ಲೈಕ್ ಇಟ್. ದಿನ ಬೆಳಗಾದ್ರೆ ಸಾಕು ನಾವೆಲ್ಲ ಒಂದೇ ಅಂತ ಹೇಳೋ ಇವರು ಕ್ಷಣ ಕ್ಷಣಕ್ಕೂ ಕಿತ್ತಾಡ್ತಾರೆ ಅಂದೇ ನಾಯಿಗಳ ಥರ. ಏನ್ ಮಾಡೋದ ಇವರ ಈ ನಾನ್ಸೆನ್ಸ್ ಕೆಲಸದಿಂದ ಪಾಪ ನಮ್ಮ ಸೀನಿಯರ್ ಸಿದ್ಧಗಂಗಾ ಸ್ವಾಮೀಜಿಗಳು ಬೇಜಾರಾಗ್ಬಿಟ್ರಲ್ಲ ಕಾಂತ, ಬೇಜಾರಾಗ್ಬಿಟ್ರು. ಐ ಡೋಂಟ್ ಲೈಕ್ ಇಟ್. ಏನ್ ಮಾಡೋದು ಹೇಳೋ ಇವ್ರಿಗೆ. ಓಕೆ, ಇವಾಗ ATG ಅಂಡ್ ಅವರು ಸಭೆ ಮಾಡಿದ್ರ ಬಗ್ಗೆ ನಮ್ಮ ಹರಿದಾಸರು ಒನ್ಸ್ ಅಗೇನ್ ಪಾಲಿಟಿಕ್ಸ್ ಹರಿಕತೆ ಹೇಳಿದ್ರು. ಕೇಳೋಕಂತ ನೀನು ಅವ್ರಿಗೆ ಏನ್ ಹೇಳಿದ್ರು ಅಂತ ಕೇಳಿಸ್ಕೋ ಹರಿಕತೆನ. ಓಕೆ, ಓಂ ರಾಜಕೀಯಾಯ ನಮಃ. ಮಾಜಿ ಸಿಎಂ ATG ಹಾಲಿ ಸಿಎಂ ಸದಾನಂದ ಗೌಡರ ಕುರ್ಚಿಗೆ ಗಾಳ ಹಾಕುತ್ತಿರುವ 21ನೇ ಅಧ್ಯಾಯವನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನನ್ನ ಮಹಾಬಂಧುಗಳೇ. ಅರ್ಧರಾತ್ರಿಯಲ್ಲಿ ಐಶ್ವರ್ಯ ಬಂದ್ರೆ ಅದೇನು ಆಯ್ತು ಅಂತಾರಲ್ಲ, ಹಾಗಾಯ್ತು ನೋಡಿ ಈ ಫ್ಲವರ್ ಪಾರ್ಟಿ ಅವರದ್ದು. ಅಲ್ಲ ಕಣಯ್ಯ, ಪಾಪ ಮೋಸ ಹೋದವನು JDS ನಿಂದ ಅಂತ ಹೇಳಿ ಜನ ಪುಕ್ಸಟ್ಟೆ ಓಟ್ ಕೊಟ್ಟು ಅಧಿಕಾರ ಮಾಡ್ಲಿ ಅಂತ ತಥಾಸ್ತು ಅಂತ ಆಶೀರ್ವಾದ ಮಾಡಿ ಕಳ್ಸಿದ್ರೆ ಇವರು ಬರೀ ಕುರ್ಚಿಗಾಗಿ ಕಿತ್ತಾಡೋದೇ ಆಯ್ತು ವಿನಃ ದಿನ ಬೆಳಗ್ಗೆದ್ರೆ ನಯಾ ಪೈಸೆ ಎದ್ದು ಕೆಲಸ ಆಗ್ಲಿಲ್ಲ. ಶಿವರಾತ್ರಿ ಮುಗಿದು ಶಿವ ಅನ್ನೋಷ್ಟು ಬಿಸಿಲಿನಲ್ಲಿ ಈ ನಾಡಿನ ಜನರೆಲ್ಲರೂ ನೀರು ಕೊಡ್ರಯ್ಯ ಸ್ವಾಮಿ ಅಂತ ಕೇಳ್ತಾ ಇದ್ರೆ ಇವರು ಮಾತ್ರ ಅಯ್ಯೋ ಹೋಗಯ್ಯ ನಮ್ಮ ಪಕ್ಷದ ರಗಳೆ ಜಗಳ ಎಲ್ಲ ಮುಗಿಲಿ, ಮುಂದೆ ನೋಡಿದ್ರಾಯ್ತು, ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನಿಲ್ಲ ಅಂತಾರಲ್ಲ. ಏನ್ ಹೇಳ್ಬೇಕು ಇವ್ರಿಗೆ. ಅಯ್ಯೋ ಶಿವನೇ, ಇವರ ಮುಖಕ್ಕೆ ಕುಡಿಯೋಕೆ ನೀರು ಕೊಡದೇ ಇದ್ರೆ ಅಷ್ಟೇ ಆಯ್ತು. ಅಟ್ಲೀಸ್ಟ್ ನೀವಾದ್ರೂ ಚೆನ್ನಾಗಿರೋ ಅಂತ ಹೇಳಿದ್ರೆ ಅದೂ ಆಗಲ್ವೇ ಇವರಿಂದ. ಅದ್ಯಾಕೋ ಗೊತ್ತಿಲ್ಲ, ಸಿಎಂ ಆದವರ ಕೈಲಿಂದ ಕೆಲಸ ಆಗ್ತಾ ಇಲ್ಲ. ಸಿಎಂ ಪಟ್ಟ ಬಿಟ್ಟವರ ಒದ್ದಾಟ ನೋಡೋಕಾಗ್ತಿಲ್ಲ. ಈ ಒದ್ದಾಟದ ಪರಿಣಾಮವೇನಾಯ್ತು ಅಂತ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿ ನನ್ನ ಮಹಾಬಂಧುಗಳೇ. ದಕ್ಷಿಣದಿಂದ ಉತ್ತರದ ಕಾಶಿಗೆ ಹೋಗಿ ಬಂದವರೇ ನಮ್ಮ ಮಾಜಿ ಸಿಎಂ ATG ಕುಂತಲ್ಲೇ ಕೂರದೆ ನಿಂತಲ್ಲೇ ನಿಲ್ಲದೆ ಬರೀ ಕುರ್ಚಿಗಾಗಿ ಕನಸು ಕಾಣಲಿಕ್ಕೆ ಶುರು ಮಾಡಿದ್ರು ನನ್ನ ಬಂಧುಗಳೇ. ಇನ್ನು ನಾನು ಸುಮ್ಮನಿದ್ದರೆ ಸದಾ ಹಸನ್ಮುಖಿಯಾಗಿರೋ ಈ ಸದಾ ಆನಂದಗೌಡರು ನನ್ನನ್ನೇ ಪರ್ಮನೆಂಟ್ ಆಗಿ ಮನೆಗೆ ಕಳಿಸ್ಬಿಡ್ತಾರೆ ಕಣ್ಲ ರೇಣುಕಾಚಾರ್ಯ. ಅದಕ್ಕೋಸ್ಕರ ಏನಾದ್ರೂ ಮಾಸ್ಟರ್ ಪ್ಲಾನ್ ಮಾಡಬೇಕು ಅಂತ ಹೇಳಿದ್ರು. ಕೂಡಲೇ ಮಲ್ಯನ ಕುದುರೆಯಂತೆ ಚಂಗನೆ ಎದ್ದು ನಿಂತ ರೇಣುಕಾಚಾರ್ಯ, ಅದ್ಯಾಕೆ ಚಿಂತೆ ಗುರುಗಳೇ, ನೀವು ಏನು ಚಿಂತೆ ಮಾಡಬೇಡಿ, 90 ಹಾಕೊಂಡು ಬಂದು ನಿಮ್ಮ ರೇಸ್ ಕೋರ್ಸ್ ರಸ್ತೆಯಲ್ಲಿರೋ ಮನೆಯಲ್ಲಿ ಭೋಜನ ಕೂಟ ಇದೆ ಅಂತ ಎಲ್ರಿಗೂ ಒಂದ್ ರೌಂಡ್ ಫೋನ್ ಮಾಡಿ ಹೇಳಿ ಬರ್ತೀನಿ. ಆಗ ಕುಚ್ ಅಂತ ಮಾತನಾಡಿ ಯಾರ್ಯಾರು ಸಿಗ್ತಾರೆ ಅವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಡ್ರಾಯ್ತು ಅಂದ್ರಂತೆ ಎಣ್ಣೆ ಮಿನಿಸ್ಟ್ರು ರೇಣುಕಾಚಾರ್ಯ. ಹೀಗೆ ನಾನೇ ಸುಪ್ರೀಂ ಕಣಯ್ಯ, ಹೇಗಾದ್ರೂ ಮಾಡಿ ಆ ಸ್ಮೈಲ್ ಗೌಡ್ರನ್ನ ಕುರ್ಚಿಯಿಂದ ಕೆಳಗಿಳಿಸ್ಬೇಕು ಕಣಯ್ಯ ಅಂತ ಡಿಸೈಡ್ ಮಾಡಿ ಎಡ್ಡಿ ಕರೆದ ಖಾಸಗಿ ಸಭೆಯಲ್ಲಿ ಎಲ್ಲವೂ ಎಡವಟ್ಟಾಯ್ತು ಅಂತಾರೆ ಅಲ್ಲಿದ್ದವರು. ಹಾಗಿದ್ದರೆ ಅಲ್ಲಿ ಏನೇನ್ ಎಡವಟ್ಟಾಯ್ತು, ಯಾರ್ಯಾರು ಏನೇನ್ ಹೇಳಿದ್ರು ಅಂತ ನೋಡ್ರಿ ನನ್ನ ಮಹಾಬಂಧುಗಳೇ. ನಮ್ಮ ಈಶು ಅಂಕಲ್ ಇಲ್ಲೇ ಇದಾರಲ್ರಿ. ಈಶು ಅಂಕಲ್, ಮತ್ತೆ ಭೋಜನ ಕೂಟದಲ್ಲಿ ಏನೇನ್ ಡಿಸೈಡ್ ಮಾಡಿದ್ರಿ? ನಮ್ಮ ಪಕ್ಷದ ಸಂಘಟನೆ ಬಲಪಡಿಸೋ ದಿಕ್ಕಿನಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಚುನಾವಣೆಯನ್ನು ಗೆಲ್ಲುವ ದೃಷ್ಟಿನಲ್ಲಿ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಾವೆಲ್ಲ ಮಾಡಿದ್ದೇವೆ. ಓ ಹಂಗ, ಅದಿರ್ಲಿ. ಹೌದು, ಅಂದಹಾಗೆ ATG ಮಾಡಿರೋ ಈ ಕೂಟಕ್ಕೆ ನಿಮ್ ಒಪ್ಪಿಗೆ ಇರ್ಲಿಲ್ಲ ಅಂತಲ್ಲ, ಹೌದನ್ರಿ? ನಿಮ್ ಬೇರೆ ಉದ್ಯೋಗ ಇಲ್ವಾ? ಬರ್ರಿಪ್ಪ, ನಾ ಸುಮ್ಮನೆ ಕೇಳಿದೆ. ಬರ್ರಿ, ಯಾಕೆ ಕೋಪ ಆಗ್ತೀರಿ? ಬರ್ರಿ, ಇದೇ ಉದ್ಯೋಗ ನಿಮ್ದು ಇದೆ ಅಲ್ರಿ. ನನ್ನ ಪರ್ಮಿಷನ್ ನಮ್ಮ ಹತ್ರ ಚರ್ಚೆಗಳು ಮಾಡ್ದೇನೆ ಇರ್ತೀವಿ, ಮೀಟಿಂಗ್ಗಳು ಮಾಡ್ತಾರ. ಸುಮ್ಮನಿರೋ, ಹೇಳ್ತಾರ. ಸುಮ್ಮನೆ ಏನ್ ಬ್ಯಾಡ್ ಪ್ರಶ್ನೆಗಳು ಕೇಳೋದಕ್ಕೆ ಬಹಳ ಎಕ್ಸ್ಪರ್ಟ್ಸ್ ಇದ್ರಿ ನೀವು. ಓ ಈಶು ಅಂಕಲ್, ಮೊದ್ಲಿಗೆ ನಿಮ್ಗೆಲ್ಲ ಜಗಳ ಬಿಟ್ಟು ಕೆಲಸ ಮಾಡೋ ಬುದ್ಧಿ ಕೊಡ್ಲಿ ಆ ದೇವ್ರು. ಓಹೋ ಬಾಸು, ಮತ್ತೇನ್ರಪ್ಪ ಈ ಸಾರಿ ನಿಮ್ ನಾಯಕರು ಯಾರು? ನಮ್ಮ ನಾಯಕ ಯಡಿಯೂರಪ್ಪನವರು. ಹೌದು ಬಿಡ್ರಿ, ಅದು ಯಾವತ್ತೂ ಚೇಂಜ್ ಆಗಲ್ಲ, ಅವರೇ ನಿಮ್ ನಾಯಕರು. ನಮ್ಮನ್ನೆಲ್ಲ ಬೆಳೆಸಿದ ಒಬ್ಬ ಮಹಾನ್ ನಾಯಕ. ಹೌದು ಬಿಡ್ರಿ, ಸಿಕ್ಕಾಪಟ್ಟಿ ಗೊಬ್ಬರ ನೀರು ಹಾಕಿ ಬೆಳೆಸಿದ್ದಾರೆ. ಮತ್ತೇನ್ ಮಾಡಿದ್ರು? ನಮ್ಮೆಲ್ಲರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಏನ್ ಕೊಟ್ರು? ಇನ್ನೊಂದ್ ಸಾರಿ ಹೇಳ್ರಿ. ನಮ್ಮೆಲ್ಲರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವೆಲ್ಲ ಸಂದರ್ಭದಲ್ಲಿ ನಮ್ಮ ನಾಯಕರನ್ನ ಭೇಟಿ ಮಾಡೋಕೆ ಯಾವುದೇ ಲಕ್ಷ್ಮಣ ರೇಖೆ ಇಲ್ಲ. ಆಯ್ತು ಬಿಡ್ರಪ್ಪ ಬಾಸು, ನಮ್ಗೆ ಟೈಮ್ ಆಯ್ತು, ಬರ್ತೀವಿ, ಬೈ ಬೈ. ಇಷ್ಟು ಆಯ್ತು ನನ್ನ ಬಂಧುಗಳೇ, ಅರ್ಥವಾಯ್ತಲ್ಲ. ಇವರು ಮಾಡೋದು ಒಂದು, ಹೇಳೋದು ಮತ್ತೊಂದು. ಇವರು ನಮ್ದೋರ್ ಮಾತ್ರ ಹರೋಹರ ಶಿವ ಅಂತ ಹೇಳ್ತಾ ಇವತ್ತಿನ ರಾಜಕೀಯ ಹರಿಕಥೆಗೆ ವಿರಾಮ ಹೇಳ್ತಿದ್ದೀನಿ. ಎಲ್ಲರಿಗೂ ಮಂಗಳವಾಗಲಿ, ಶುಭ ಮಂಗಳವಾಗಲಿ. ಓಕೆ, ಕೇಳದ್ಯಾ ಕಾಂತ ನಮ್ಮ ಹಾಲಗಿ ಹರಿದಾಸರು ಹೆಂಗೆ ಹರಿಕತೆ ಹೇಳಿದ್ರು ಅಂತ. ಓಕೆ, ಇವಾಗ ನಮ್ದೇನು ಕೆಲಸ ಇಲ್ಲಿ, ಪೊಡಿಗಾಸನ ಕೆಲಸ ನಡೀಕಾಂತ.
ನನ್ನ ಹಾಡಿ ಡೇವಿಡ್ಸನ್ ಬೈಕ್ನ ಈಚೆ ತೆಗಿತೀನಿ. ಒಂದ್ ರೌಂಡ್ ಮದ್ದೂರ್ಗೆ ಹೋಗಿ ಬಿಸಿ ಬಿಸಿ ಮದ್ದೂರ್ ವಡೆ ತಿನ್ಕೊಂಡು ಬರೋಣ. ಸಖತ್ ಆಗಿರುತ್ತೆ. ಪುದೀನಾ ಚಟ್ನಿ ಹತ್ಕೊಂಡು ನಡಿ ಕಾಂತ ನಡಿ, ಹತ್ತು ಜಲ್ದಿ ಗಾಡಿ.